ನಮಸ್ತೆ, ನನ್ನ ಹೆಸರು ರಮಾ ದೊಡ್ಡಮನಿ ಅಂತ. ನಮ್ಮೂರು ವಚ್ಚ. ಇವತ್ತಿನ ಈ ಒಂದು ಪ್ರಬಂಧ ಸ್ಪರ್ಧೆ ಇಟ್ಟಿರೋದು ನನಗಂತೂ ತುಂಬ ಖುಷಿಯಾಗಿದೆ. ಯಾಕಂದರೆ ಪ್ರಬಂಧ ಸ್ಪರ್ಧೆ ಅಂಥವು ಮತ್ತು ಈ ಥರ ಒಂದು ಚಟುವಟಿಕೆ ಇನ್ವಾಲ್ವ್ ಆಗುವಂಥ ಒಂದು ಕೆಲಸಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಈಗ ವಿಷಯ ಏನಂತಂದರೆ ಪ್ರಬಂಧ ಸ್ಪರ್ಧೆದು ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆ. ಇದು ನಮ್ಗೆ ಎಷ್ಟು ಮುಖ್ಯ ಆಯಿತು ಅಂತಂದರೆ, ಸುಮಾರು ಸಾರಿ ನಾವು ಅಂಬೇಡ್ಕರ್ನ ಓದಬೇಕಾದ್ರೆ ಈಗೇನು ಬಿಡು ಏನೂ ಇಲ್ಲ ಅಂತ ಅನಿಸ್ಬಿಡುತ್ತೆ ಸುಮಾರು ವಿದ್ಯಾರ್ಥಿಗಳಿಗೆ. ಆದರೆ ಪ್ರಬಂಧ ಸ್ಪರ್ಧೆ ಇದೇ ಅಲ್ಲ, ಓದಬೇಕಲ್ಲ ಅಂತ ಒಂದಷ್ಟು ನಾವು ಹುಡುಕಾಟ ಮಾಡ್ತೀವಲ್ಲ, ಸೊ ಆ ಹುಡುಕಾಟದಿಂದ ನಮ್ಮ ಒಂದು ಮೈಂಡ್ ತುಂಬ ಕ್ರಿಯಾಶೀಲವಾಗಿರುತ್ತೆ. ಸೊ ಹಂಗಾಗಿ ಇವತ್ತು ಇಟ್ಟಿರುವಂಥ ಒಂದು ಪ್ರಬಂಧ ಸ್ಪರ್ಧೆ ನಮ್ಮೆಲ್ಲರಿಗೂ ತುಂಬ ಅನುಕೂಲ ಆಗಿದೆ. ಅಂಬೇಡ್ಕರ್ ಅಂಥ ವ್ಯಕ್ತಿ ಯಾರು, ಅವ್ರ ಸಾಧನೆ ಏನು, ಕೇವಲ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಬಾಬಾ ಸಾಹೇಬ್ರನ್ನ ಕೇವಲ ಅಭಿಮಾನಿಸ್ತೀವಿ. ಅಂಬೇಡ್ಕರ್ ಅಂದರೆ ಹಾಗೆ, ಅಂಬೇಡ್ಕರ್ ಅಂದರೆ ಎಸ್ ಸಿ ಸಮುದಾಯಗಳಿಗೆ ಮಾಡಿದ್ದಾರೆ, ಸೊ ಬರೀ ಅಭಿಮಾನದಿಂದಲೇ ನಾವು ಕಳೆದ್ವಿ. ಬಟ್ ಅಂಬೇಡ್ಕರ್ ಅಂದರೆ ಒಂದು ರೀತಿಲಿ ನಾವು ಅವ್ರ ಕಾರ್ಯರೂಪಕ್ಕೆ ತರೋದನ್ನು ನಾವು ನೋಡಲಿಲ್ಲ. ಅಂದರೆ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಸಾಧನೆ ಬಗ್ಗೆ ಮಾತಾಡ್ತಾ ಅವ್ರ ಮಾರ್ಗದಲ್ಲಿ ನಡೆಯುವಂಥ ಅನುಯಾಯಿಗಳಾಗಲಿಲ್ಲ. ಇಷ್ಟು ದಿನ ನಾವು ಬರೀ ಅಭಿಮಾನಿಸ್ತಾ ಬಂದ್ವಿ. ನಾವಂತಂದರೆ ನಮಗೆ ಒಂದು 3-4 ವರ್ಷದಿಂದ ಅಂಬೇಡ್ಕರ್ ಅನ್ನೋ ವ್ಯಕ್ತಿ ಯಾರು, ಅವರನ್ನು ಅಭಿಮಾನಿಸ್ಬೇಕಾ ಅನ್ವಯಿಸ್ಬೇಕಾ ಅಂತ ಗೊತ್ತಾದ ಮೇಲೆ, ಹೌದು ಅಂಬೇಡ್ಕರ್ ವಿಚಾರಗಳ ಯಾವಾಗ ಪ್ರಸ್ತುತ ಆಗ್ತಾವಂದರೆ ಅವ್ರ ವಿಚಾರಗಳನ್ನು ಓದಿದಾಗ, ಅವ್ರ ವಿಚಾರಗಳನ್ನು ಪ್ರಸ್ತುತ ಮಾಡಿದಾಗ ಮಾತ್ರ ಆ ವಿಚಾರಗಳು ಜೀವಂತವಾಗಿರ್ತವೆ. ಸೊ ಹಂಗಾಗಿ ಅಂಬೇಡ್ಕರ್ ಅನ್ನೋ ವ್ಯಕ್ತಿಗೆ ಡೀಪಾಗಿ ಓದಲಿಕ್ಕೆ ನಮ್ಗೆ ಈ ಪ್ರಬಂಧ ಸ್ಪರ್ಧೆ ತುಂಬ ಅನುಕೂಲ ಆಯಿತು. ಅಂಬೇಡ್ಕರ್ ಯಾರು, ಏನು ಸಾಧನೆ ಮಾಡಿದ್ರು. ಮತ್ತು ಇನ್ನೊಂದು ವಿಚಾರನಂದರೆ, ನಮ್ಮ ಭಾರತ ದೇಶದಲ್ಲಿ ತುಂಬ ಜನ ಅಂಬೇಡ್ಕರನ್ನು ಜಾತಿ ದೃಷ್ಟಿಯಿಂದ ನೋಡ್ತಾರೆ. ಜಾತಿ ಕನ್ನಡಕ ಹಾಕ್ಕೊಂಡು ನೋಡೋದ್ರಿಂದ ನಿಜವಾದ ಅಂಬೇಡ್ಕರ್ ನಮಗೆ ಕಾಣಿಸೋದಿಲ್ಲ. ಅದೇ ರೀತಿ ಅಂಬೇಡ್ಕರನ್ನು ನಾವು ಜಾತಿ ಕನ್ನಡಕದಿಂದ ದೂರಿಟ್ಟು ನೋಡಿದಾಗ, ಒಂದು ಜಾತ್ಯತೀತ ಪ್ರಜ್ಞೆಯಿಂದ ನೋಡಿದಾಗ ನಿಜವಾದ ಅಂಬೇಡ್ಕರ್ ಯಾರು ಅಂತ ಹೊರಗೆ ಬರ್ತಾರೆ. ಹಂಗಾಗಿ ನಮ್ಮ ದೇಶದಲ್ಲಿ ತುಂಬ ಜನ ಅಂಬೇಡ್ಕರನ್ನು ಯಾವುದೋ ಒಂದು ಜಾತಿಗೆ ಸೀಮಿತ ಕೂಡಿಸೋದ್ರಿಂದಾಗಿ ತುಂಬ ವಿದ್ಯಾರ್ಥಿಗಳು, ತುಂಬ ಯುವ ಜನರು ಅಂಬೇಡ್ಕರರ ಓದೋದ್ರಿಂದ ಹಿಂದುಳ್ತಾ ಇದ್ದಾರೆ. ಸೊ ಹಿಂಗಾಗಿ ಅಂಬೇಡ್ಕರ್ ಜೀವನ ಸಾಧನೆಯನ್ನು ಹೀಗೆ ಪ್ರತಿ ವರ್ಷ ಸ್ಪರ್ಧೆ ಮೂಲಕ ಈ ಥರ ಮಾಡಿದರೆ ನಿಜವಾದ ಅಂಬೇಡ್ಕರ್ ಹೊರ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ನಿಜವಾಗ್ಲೂ ಎಲ್ಲ ಈ ಒಂದು ಯುವ ಜನರಿಗೆ ಅಂಬೇಡ್ಕರ್ ಯಾರು ಅಂತ ಸಾಧ್ಯ ಆಗ್ತದೆ, ತಿಳ್ಕೊಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಪ್ರಬಂಧ ಬರಿಬೇಕಾದ್ರೆ ಸುಮ್ಮನೆ ಹೋಗಿ ಕುಂತು ಬರೀಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಹಿಂದೆ ತುಂಬ ರಿಸರ್ಚ್ ಇರುತ್ತೆ, ಹುಡುಕಾಟ ಇರುತ್ತೆ. ಅಂಬೇಡ್ಕರ್ ಏನು ಮಾಡಿದ್ರು, ಏನು ಅಂತ ಒಂದಷ್ಟು ಬುಕ್ಗಳನ್ನು ಕಲೆಕ್ಟ್ ಮಾಡಿ ಓದಿ ನಂತರ ಬರಿಬೇಕಾಗಿರುತ್ತೆ. ಆವಾಗಲಾದರೂ ನಮ್ಮೆಲ್ಲ ಯುವ ಜನರಿಗೆ ಅಂಬೇಡ್ಕರ್ ಯಾರು, ಏನು ಸಾಧನೆ ಮಾಡಿದ್ರು ಅಂತ ಗೊತ್ತಾಗುತ್ತಲ್ಲ. ಸೊ ಆವಾಗ ಒಂದು ರೀತಿಲಿ ಜಾತಿಯನ್ನು ದೂರಿಟ್ಟು ಅಂಬೇಡ್ಕರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಿಂಗಾಗಿ ಪ್ರತಿ ವರ್ಷ ಈ ಥರ ಇಡೋದ್ರಿಂದ ನಮಗೂ ಅನುಕೂಲ ಆಗುತ್ತೆ. ಒಂದು ರೀತಿಯಲ್ಲಿ ಅಂಬೇಡ್ಕರ್ ಪರವಾಗಿ ಎಷ್ಟೋ ಸಂಘಟನೆಗಳಿರ್ತಾವಲ್ಲ, ಅವ್ರಿಗೂ ಕೂಡ ಈ ಥರದ್ದು ಇಡೋದ್ರಿಂದ ಅನುಕೂಲ ಆಗುತ್ತೆ. ಹಾಗಾಗಿ ತುಂಬ ಖುಷಿ ಆಗುತ್ತೆ. ನಾವು ಕೂಡ ಅಂಬೇಡ್ಕರ್ ಅನುಯಾಯಿಗಳಾಗಲಿಕ್ಕೆ ತುಂಬ ಪ್ರಯತ್ನ ಮಾಡ್ತೀವಿ, ಪ್ರಯತ್ನದಲ್ಲಿ ಇದ್ದೀವಿ ಅಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ನಮಗೆ ಅವರನ್ನು ಅಭಿಮಾನಿಸಬಾರ್ದು, ಅನ್ಯಾಯಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ತುಂಬ ಖುಷಿ ಆಯಿತು. ಧನ್ಯವಾದ. Fourth standard, I am telling about the Dr. Babasaheb Ambedkar. Dr. Babasaheb Ambedkar was freedom fighter of India. He wrote the constitution because to freedom our country. Our constitution was written with Babasaheb Ambedkar. He was a great leader of political. Dr. Babasaheb Ambedkar is the leader of the history in Indian Constitution. His efforts paved the way for advocate in Dalits in Indian Constitution. He was a big lawyer of inspiration across the world. Thank you. ನನ್ನ ಹೆಸರು ಸಾಕ್ಷಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ಪ್ರಬಂಧ ಸ್ಪರ್ಧೆ ಇದೆ. ನಾವೆಲ್ಲರೂ ಫುಲ್ ಪರ್ಫೆಕ್ಟಾಗಿ ನಾವು ಪ್ರಬಂಧ ಬರಬೇಕು, ಗೆದ್ದಬೇಕು ಅಂತ ಮನಸ್ಸಲ್ಲಿ ತುಂಬ ಆಸೆ ಇಟ್ಕೊಂಡು ಬಂದೀವಿ. ಏನು ಗೆದ್ದಿಲಿ ಬಿಳಿ ಒಟ್ಟು ಗೊತ್ತಿಲ್ಲ. ನಾವಿಲ್ಲಿ ಬಂದು ನಾವು ಹಿಂಗೆ ಹೋದ್ರೆ ಬೆಳಗ್ಗೆ ಒಟ್ಟು ಪ್ರಾಕ್ಟೀಸ್ ಆಗ್ತದೆ ನಮಗೆ. ನಾವು ಹಿಂದೆ ಓದಿತೀವಿ, ಅದು ಮತ್ತು ನಮಗೆ ಇನ್ನೊಂದು ಈಗ ಓದಿ ಅಂದ್ರೆ ನಾವು ಹಿಂದೆ ಓದಿದ್ದು ಮತ್ತು ಏನರ ಇದ್ದಾಗ ಅದು ನಮಗೆ ಮತ್ತೆ ಬಳಕೆ ಆಗ್ತದೆ. ನಾವೆಲ್ಲರೂ ಪ್ರಬಂಧ ಹೋಲ್ ಬಿಡಿ ಒಟ್ಟು ನಾವು ಬರಿಬೇಕು, ನಾವು ಪ್ರಾಕ್ಟೀಸ್ ಆಗ್ತದೆ. ಬರ್ದೆ ಅಂದ್ರೆ ನಾವು ಪ್ರಯತ್ನ ಮಾಡ್ತೀವಿ. ಈಗ ಬಂದಿಲ್ಲ ಅಂದ್ರೆ ಮತ್ತು ಹಾಗೆ ಮತ್ತು ಯಾವಾಗ ಇರ್ತದೆ ಅವಾಗ ಭಾಗವಹಿಸ್ಬೇಕು. ಯಾವ ಹತ್ರ ಒಂದು ಯಾರು ಪ್ರಯತ್ನ ಮಾಡ್ತಾರೋ ಅವ್ರು ಯಾವತ್ತೂ ಹಾಳಾಗಲ್ಲ. ಎಲ್ಲರದ್ದು ಏನೋ ಒಂದು ಸಾಧನೆ ಆಗ್ತದೆ. ಅದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿರಿ ಅಂತ ಹೇಳ್ತೀವಿ. ಈಗ ನಾವು ಪ್ರಯತ್ನ ಮಾಡಿದ್ದು ಮುಂದೆ ನಾವು ಫಲ ಸಿಗುತ್ತದೆ. ಈಗ ನಾವು
ಈ ಪ್ರಬಂಧ ಬರೋದಂದ್ರೆ ಹಿಂಗೆ ಜಾಸ್ತಿ ಪ್ರಬಂಧ ಬರೀಲದಂದ್ರೆ ನನಗೆ ಯಾವತ್ತರ ಒಂದಿನ ನಾ ಗೆದ್ದು ಬರ್ಬೋದು, ನಮ್ಮ ಪಪ್ಪ ನಮ್ಮ ಮಮ್ಮಿಗೆ ನಾ ಹೆಸರು ಉಳಿಸ್ಬೋದು, ನಮ್ಮ ಮನೆಗೆ ಎಲ್ಲರಿಗೆ ಖುಷಿ ಆಗ್ತಾರೆ. ನನ್ನ ಮಗಳು ಏಟು ಓದೋ ಏಟಿದಾಗಳ ಅಂತೇಳಿ ನಮ್ಗೆ ಮುಂದೆ ಮತ್ತು ಶಾಲೆಗೆ ಮತ್ತು ಬೆಳೆಸಿದ್ರೆ ಎಲ್ಲರಿಗೆ ಶಾಲೆ ಕಳಿಸ್ತಾರೆ. My name is Chandrakant Suran, multi-language essay writer. My name is Chandrakant Suran, multi-language essay writer. Today I got opportunity to write against the great leader of India and also the world leader of Constitution, Dr. B.R. Ambedkar, who born in small village in Ambewad in the Mahu village of Ratnagiri district of Maharashtra state. And he became an even a leader, and he also selected as a father of drafting committee in London in that period, and he became an illuminating Indian light. ಅಂದರೆ ಭಾರತ ಉಜ್ವಲಿಸೋ ಬೆಳಕು ಯಾರಂತಂದರೆ ಅಂಬೇಡ್ಕರ್ ಅಂತ ನಾವು ಕರಿತೀವಿ. ಅದಕ್ಕೋಸ್ಕರ ಅವ್ರ ಬಗ್ಗೆ ಇದು ಪ್ರಬಂಧ ಸ್ಪರ್ಧೆ ಕಂಡಕ್ಟ್ ಮಾಡಿದ್ದಾರೆ. ಡಿಡ್ ಅನ್ ಗ್ರೇಟ್ ಜಾಬ್ ರೈಟಿಂಗ್ ದಿಸ್. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ದ ಆರ್ಗನೈಸರ್ಸ್. ಥ್ಯಾಂಕ್ ಯು.